ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಯುಕ್ತರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಸಿದ್ಧಾರ್ಥ್ ಡೈಲಿ ಜಿಕೆ ಬೂಸ್ಟರ್. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ 2ನೇ ಅಧಿವೇಶನದ ಅಧ್ಯಕ್ಷರು ಯಾರು? ದಾದಾಬಾಯಿ ನವರೋಜಿ. ಭಾರತದ ಮೊದಲ ಮುಖ್ಯ ಚುನಾವಣಾ ಆಯುಕ್ತರು ಯಾರು? ಸುಕುಮಾರ್ ಸೇನ್. ಯಾವ ಹಬ್ಬವು ಟಿಬೆಟಿಯನ್ ಹೊಸ ವರ್ಷದಿಂದ ತನ್ನ ಮೂಲವನ್ನು ಹೊಂದಿದೆ ಮತ್ತು ಪ್ರತಿ ವರ್ಷ ಕೊಯ್ಲು ಋತುವಿನ ಕೊನೆಯಲ್ಲಿ ಲಡಾಖ್ನಲ್ಲಿ ಆಚರಿಸಲಾಗುತ್ತದೆ? ಲೋಸರ್ ಹಬ್ಬ. 2 ವಿಧದ ಗ್ರಾಮ ಸಭೆಗಳು, ಸಭಾ ಮತ್ತು ಊರ್, ಯಾವ ರಾಜವಂಶದಲ್ಲಿ ಉಲ್ಲೇಖಿಸಲಾಗಿದೆ? ಚೋಳ. ಭಾರತೀಯ ಶಾಸ್ತ್ರೀಯ ಸಂಗೀತದ ಕುರಿತು ಗರಿಷ್ಠ ಸಂಖ್ಯೆಯ ಪುಸ್ತಕಗಳನ್ನು ಪರ್ಷಿಯನ್ ಭಾಷೆಯಲ್ಲಿ ಬರೆಯಲಾಗಿದೆ. ಔರಂಗಜೇಬ್ ಅವರ ಆಳ್ವಿಕೆಯಲ್ಲಿ ಸ್ವತಂತ್ರ ಭಾರತದ ಲೋಕಸಭೆಯ ಮೊದಲ ಅಧಿವೇಶನ ಯಾವಾಗ ನಡೆಯಿತು? 13 ಮೇ 1952. ಕಂಬಳ ಹಬ್ಬವನ್ನು ಕರ್ನಾಟಕ ಯಾವ ರಾಜ್ಯದಲ್ಲಿ ರೈತ ಸಮುದಾಯಗಳು ಆಯೋಜಿಸುತ್ತಾರೆ? ಮಹಾತ್ಮ ಗಾಂಧಿಯವರೊಂದಿಗೆ ಪೂನಾ ಒಪ್ಪಂದಕ್ಕೆ ಸಹಿ ಹಾಕಿದವರು? ಭೀಮರಾವ್ ಅಂಬೇಡ್ಕರ್. ಜಾಮ್ಡಾ ಜಾನಪದ ನೃತ್ಯವು ಭಾರತದ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಜಾರ್ಖಂಡ್. ಭಾರತದ ಉಪರಾಷ್ಟ್ರಪತಿ ರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನ ಬೋಧಿಸುವವರು? ರಿಸೀವ್ಡ್ ಅಟ್ 4:32 ಸಿದ್ಧಾರ್ಥಕ್ ವಿವಿಧ ಪ್ರದೇಶಗಳಲ್ಲಿ ವಾಸಿಸುವ ಜನಾಂಗಗಳು? ಅಮೆಜಾನ್ ಇಂಡಿಯನ್ರು ಅಮೆಜಾನ್ ನದಿ ಪ್ರದೇಶ. ಪಿಗ್ಮಿಗಳು ಕಾಂಗೋ ನದಿ ಪ್ರದೇಶ. ಪಾಪುವನ್ನರು ಪಪುವ ನ್ಯೂಗಿನಿಯಾ ತಲೆ ಬೇಟೆಗಾರರು. ಡಯಾಕ್ರು ಬೋರ್ನಿಯೋ. ಸೇಮಾಂಗ್ ಮಲೇಷಿಯಾ. ಹೌಸಾಸ್ ಉತ್ತರ ನೈಜೀರಿಯಾ. ಬೆಡೋಯಿನ್ಸ್ ಅರೇಬಿಯಾ ಮರುಭೂಮಿ. ಟ್ವಾರೆಗ್ಸ್ ಬ್ಲೂ ಬೆರ್ಬೆರ್ಸ್ ಸಹರಾ ಮರುಭೂಮಿ. ಕಲಹರಿ ಮರುಭೂಮಿ ಬುಷ್ಮನ್. ಆಸ್ಟ್ರೇಲಿಯಾ ಮರುಭೂಮಿ ಬಿಂಡಿಬಸ್ಟ್. ಕಿರ್ಗಿಜರು ಮಧ್ಯ ಏಷ್ಯಾ. ದಕ್ಷಿಣ ಏಷ್ಯಾ ಹೊಟೆಂಟಾಟ್. ಮಾವೋರಿ ಜನಾಂಗ ನ್ಯೂಜಿಲ್ಯಾಂಡ್. ರಿಸೀವ್ಡ್ ಅಟ್ 4:32 ಸಿದ್ಧಾರ್ಥಕ್ ಸಾಮಾನ್ಯ ಜ್ಞಾನ. ಇದು ಸಮಶೀತೋಷ್ಣ ವಲಯದಲ್ಲಿ ಕಂಡುಬರುವ ಮಣ್ಣಾಗಿದ್ದು ಹುಲ್ಲು ಸಂಪೂರ್ಣವಾಗಿ ಕೊಳೆಯದೆ ನಿರ್ಮಿತವಾಗಿರುವ ಕಪ್ಪು ಮಣ್ಣಾಗಿದೆ. ಉತ್ತರ. ಚೋರ್ನುವಂ ಅತಿ ಹೆಚ್ಚು ಕೆಂಪು ಮಣ್ಣು ಹೊಂದಿರುವ ರಾಜ್ಯ ಉತ್ತರ. ತಮಿಳುನಾಡು. ಅತಿ ಹೆಚ್ಚು ಕೆಂಪು ಮಣ್ಣು ಹೊಂದಿರುವ ಕರ್ನಾಟಕದ ಜಿಲ್ಲೆ ಉತ್ತರ. ತುಮಕೂರು. ಭಾರತೀಯ ಮರುಭೂಮಿ ಸಂಶೋಧನಾ ಕೇಂದ್ರ ಇರುವುದು ಉತ್ತರ. ರಾಜಸ್ಥಾನದ ಜೋಧ್ಪುರ. ಮಣ್ಣಿನ ಮೌಲ್ಯ 7ಕ್ಕಿಂತ ಕಡಿಮೆ ಇದ್ದರೆ ಅಂತಹ ಮಣ್ಣನ್ನು ಎನ್ನುವರು? ಉತ್ತರ. ಆಮ್ಲೀಯ ಮಣ್ಣು. ಮಣ್ಣಿನ ಮೌಲ್ಯ 7ಕ್ಕಿಂತ ಹೆಚ್ಚಾಗಿದ್ದರೆ ಆ ಮಣ್ಣನ್ನು ಎನ್ನುವರು? ಉತ್ತರ. ಕ್ಷಾರೀಯ ಮಣ್ಣು. ಕೆಂಪು ಮಣ್ಣು ಕೆಂಪಾಗಿರಲು ಕಾರಣ? ಉತ್ತರ. ಕಬ್ಬಿಣದ ಆಕ್ಸೈಡ್. ಮಣ್ಣಿನಲ್ಲಿ ವಾಸಿಸುವ ಜನರಿಗೆ ಸರಳ ಗಾಯ್ಟರ್ ಅಥವಾ ಗಳಗಂಡ ರೋಗ ಬರುತ್ತದೆ. ಉತ್ತರ. ಲ್ಯಾಟರೈಟ್ ಮಣ್ಣು. ಮಣ್ಣು ಮರಗೆಣಸು ಮತ್ತು ಗೋಡಂಬಿ ಬೆಳೆಗಳಿಗೆ ಅತಿ ಉಪಯುಕ್ತವಾಗಿರುವುದು. ಉತ್ತರ. ಜಂಬಿಟ್ಟಿಗೆ ಮಣ್ಣು. ಪ್ರಚಲಿತ ವಿದ್ಯಮಾನಗಳು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಕಿಲಿಮಂಜಾರೋ ಪರ್ವತವು ಯಾವ ದೇಶದಲ್ಲಿದೆ? ಉತ್ತರ. ಟಾಂಜಾನಿಯಾ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ನಂಕೈ ಟ್ರಪ್ ಎಂದರೇನು? ಉತ್ತರ. ಪೆಸಿಫಿಕ್ ಸಾಗರದಲ್ಲಿ 2 ಟೆಕ್ಟೋನಿಕ್ ಪ್ಲೇಟ್ಗಳ ನಡುವಿನ ಸಬ್ಡಕ್ಷನ್ ವಲಯ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಓಂಕಾರೇಶ್ವರ ಅಣೆಕಟ್ಟನ್ನು ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ? ಉತ್ತರ. ನರ್ಮದಾ. ಅಂತಾರಾಷ್ಟ್ರೀಯ ಯುವ ದಿನ 2024 ಥೀಮ್ ಏನು? ಉತ್ತರ. ಫ್ರಮ್ ಕ್ಲಿಕ್ ಟು ಪ್ರೋಗ್ರೆಸ್ ಯೂತ್ ಡಿಜಿಟಲ್ ಪಾಥ್ವೇಸ್ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ನೀಲಕುರಂಜಿ ಸಸ್ಯ ಭಾರತದ ಯಾವ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ? ಉತ್ತರ. ಪಶ್ಚಿಮ ಘಟ್ಟಗಳು. ರಿಸೀವ್ಡ್ ಅಟ್ 4:32 ಸಿದ್ಧಾರ್ಥಕ್ ಸಾಮಾನ್ಯ ಜ್ಞಾನ. ಅಂತಾರಾಷ್ಟ್ರೀಯ ಹಣಕಾಸು ನಿಗಮ ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್ ಇದು ರಲ್ಲಿ ಸ್ಥಾಪನೆಯಾಯಿತು? ಉತ್ತರ. 1956 ಜುಲೈ 20 ವಿಶ್ವ ವ್ಯಾಪಾರ ಸಂಘಟನೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಉರುಗ್ವೆ ಸುತ್ತಿನ ಮಾತುಕತೆಯ ತೀರ್ಮಾನದಂತೆ ರಂದು ಅಸ್ತಿತ್ವಕ್ಕೆ ಬಂದಿದೆ. ಉತ್ತರ. 1995 ಜನವರಿ 1. ಇದನ್ನು ಅಂತಾರಾಷ್ಟ್ರೀಯ ವ್ಯಾಪಾರದ ಕಾವಲು ನಾಯಿಗೆ ಎಂದು ಕರೆಯಲಾಗುತ್ತದೆ. ಉತ್ತರ. ಏಷ್ಯಾ ಅಭಿವೃದ್ಧಿ ಬ್ಯಾಂಕ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಆಡ್ಬಿಒ ರಲ್ಲಿ ಸ್ಥಾಪನೆಯಾಯಿತು. ಉತ್ತರ 1966 ಡಿಸೆಂಬರ್ 19 ಆರ್ಬಿಐ ಕೇಂದ್ರ ಕಚೇರಿ ಇರುವುದು. ಉತ್ತರ
ಫಿಲಿಪೈನ್ಸ್ನ ಮನಿಲಾ ನೈಜ ಉತ್ಪನ್ನವೆಂದರೆ ಉತ್ತರ ಸರಾಸರಿ ವೆಚ್ಚ ಹಣದ ಕುಗ್ಗುವಿಕೆ ಅವಧಿಯಲ್ಲಿ ಹಣದ ಕೊಳ್ಳುವ ಚೈತನ್ಯ ಉತ್ತರ ಹೆಚ್ಚಾಗುತ್ತದೆ. ನಿರುದ್ಯೋಗ ನಿವಾರಣೆಗೆ ಕೂಲಿ ಕಡಿತ ನೀತಿಯನ್ನು ಸಮರ್ಥಿಸಿದವರು ಯಾರೆಂದರೆ ಉತ್ತರ ಎಸಿಪಿಗೋ ಬ್ಯಾಂಕ್ ದರ ಎಂದರೆ ಉತ್ತರ ಶೆಡ್ಯೂಲ್ಡ್ ಬ್ಯಾಂಕುಗಳು ವಿಧಿಸುವ ಬಡ್ಡಿದರ. ಪ್ರಚಲಿತ ವಿದ್ಯಮಾನಗಳು. ಪ್ಯಾರಿಸ್ ಒಲಿಂಪಿಕ್ಸ್ ಪದಕ ಗೆದ್ದ ಅತಿ ಕಿರಿಯ ಕುಸ್ತಿಪಟು ಎಂಬ ಹೆಗ್ಗಳಿಕೆಗೆ ಪಾತ್ರರಾದವರು ಯಾರು ಉತ್ತರ ಅಮನ್ ಸೆಹ್ರಾವತ್ ಮೂಲತಃ ಹರಿಯಾಣದವರು. ಸಿಂಹಗಳ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಅವುಗಳ ರಕ್ಷಣೆಗಾಗಿ ಪ್ರಪಂಚದಾದ್ಯಂತ ರಂದು ವಿಶ್ವ ಸಿಂಹ ದಿನವನ್ನು ಆಚರಿಸಲಾಗುತ್ತದೆ. ಉತ್ತರ ಆಗಸ್ಟ್ 10 ಅಧ್ಯಕ್ಷ ಮೊಹಮ್ಮದ್ ಶಹಾಬುದ್ದೀನ್ ಅವರು ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಮುಖ್ಯ ಸಲಹೆಗಾರರಾಗಿ ಯಾರನ್ನು ಹೆಸರಿಸಿದ್ದಾರೆ. ಉತ್ತರ ಮಹಮ್ಮದ್ ಯೂನಸ್. ಭಾರತದಾದ್ಯಂತ ವಾರ್ಷಿಕವಾಗಿ ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಯಾವಾಗ ಆಚರಿಸಲಾಯಿತು. ಉತ್ತರ ಆಗಸ್ಟ್ 7. ದಕ್ಷಿಣ ಆಫ್ರಿಕಾದ ಪ್ರೀಮಿಯರ್ T20 ಕ್ರಿಕೆಟ್ ಲೀಗ್ನ ರಾಯಭಾರಿಯಾಗಿ ನೇಮಕಗೊಂಡವರು ಯಾರು. ಉತ್ತರ ದಿನೇಶ್ ಕಾರ್ತಿಕ್. ಭಾರತದಲ್ಲಿ ಮೊದಲ ಯಶಸ್ವಿ ಹೃದಯ ಕಸಿ ಸ್ಮರಣಾರ್ಥವಾಗಿ ಭಾರತೀಯ ಅಂಗದಾನ ದಿನವನ್ನು ಎಂದು ಆಚರಿಸಲಾಗುತ್ತದೆ. ಉತ್ತರ ಆಗಸ್ಟ್ 3. ರಿಸೀವ್ಡ್ ಅಟ್ 4:32 ಸಿದ್ಧಾರ್ಥ್. ಪ್ರಚಲಿತ ವಿದ್ಯಮಾನಗಳು. ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬರುವ ಪರಮಾಣು ಗಡಿಯಾರಗಳಲ್ಲಿ ಸಾಮಾನ್ಯವಾಗಿ ಯಾವ ಅಂಶಗಳನ್ನು ಬಳಸಲಾಗುತ್ತದೆ. ಉತ್ತರ ಸಿಸಿಎಂ. ಇತ್ತೀಚೆಗೆ ಭಾರತೀಯ ಪ್ರಾದೇಶಿಕ ಸಮ್ಮೇಳನ ಎಲ್ಲಿ ನಡೆಯಿತು. ಉತ್ತರ ನವದೆಹಲಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ದುಂಬೂರು ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ. ಉತ್ತರ ತ್ರಿಪುರ. ಇತ್ತೀಚೆಗೆ ಯಾವ ಸಚಿವಾಲಯವು ಭಾರತದಲ್ಲಿ ಸೀಪ್ಲೇನ್ ಕಾರ್ಯಾಚರಣೆಗಳಿಗಾಗಿ ಮಾರ್ಗಸೂಚಿಗಳನ್ನು ಪ್ರಾರಂಭಿಸಿದೆ. ಉತ್ತರ ನಾಗರಿಕ ವಿಮಾನಯಾನ ಸಚಿವಾಲಯ. ಇತ್ತೀಚೆಗೆ ಭಾರತವು ಯಾವ ರಾಜ್ಯದಲ್ಲಿ ಹೆಚ್ಚಿನ ಅಪಾಯದ ಹಿಮದ ಸರೋವರಗಳ ಮೊದಲ ಸಮಗ್ರ ಸಮೀಕ್ಷೆಯನ್ನು ಪ್ರಾರಂಭಿಸಿದೆ. ಉತ್ತರ ಅರುಣಾಚಲ ಪ್ರದೇಶ. ಸಾಮಾನ್ಯ ಜ್ಞಾನ. ಮಗಧ ಸಾಮ್ರಾಜ್ಯ ಎಂದರೆ ಉತ್ತರ ಇಂದಿನ ಬಿಹಾರದ ಒಂದು ಭಾಗ. ಭಾರತದ ರಾಷ್ಟ್ರೀಯ ಲಾಂಛನದಲ್ಲಿರುವ ಪ್ರಾಣಿಗಳು. ಉತ್ತರ ಕುದುರೆ, ಆನೆ, ಎತ್ತು ಮತ್ತು ಸಿಂಹ. ಅಶೋಕನ 3ನೇ ಬೌದ್ಧ ಸಮ್ಮೇಳನವನ್ನು ಏರ್ಪಡಿಸಿದ್ದು ಉತ್ತರ ಪಾಟಲಿಪುತ್ರದಲ್ಲಿ. ಕರ್ನಾಟಕದಲ್ಲಿ ದೊರೆತಿರುವ ಅಶೋಕನ ಒಟ್ಟು ಶಾಸನಗಳು. ಉತ್ತರ 18. ಮೌರ್ಯರ ಆಡಳಿತ ಮೊಘಲರ ಆಡಳಿತಕ್ಕಿಂತ ಮೇಲಾಗಿತ್ತು ಎಂದಿರುವ ಇತಿಹಾಸ ತಜ್ಞ. ಉತ್ತರ ವಿನ್ಸೆಂಟ್ ಸ್ಮಿತ್. ಕುಶಾನರ ಮೊದಲ ದೊರೆ. ಉತ್ತರ ಕುಜುಲ ಕಡಫಿಸಸ್. 4ನೇ ಬೌದ್ಧ ಸಮ್ಮೇಳನ ಏರ್ಪಡಿಸಿದವನು. ಉತ್ತರ ಕನಿಷ್ಕ. 4ನೇ ಬೌದ್ಧ ಸಮ್ಮೇಳನ ನಡೆದ ಸ್ಥಳ. ಉತ್ತರ ಕಾಶ್ಮೀರದ ಕುಂಡಲಿವನ. 4ನೇ ಬೌದ್ಧ ಸಮ್ಮೇಳನದ ನೇತೃತ್ವ ವಹಿಸಿದ್ದವರು. ಉತ್ತರ ವಸುಮಿತ್ರ. ರಿಸೀವ್ಡ್ ಅಟ್ 4:33 ಸಿದ್ಧಾರ್ಥ. ಸಾಮಾನ್ಯ ಜ್ಞಾನ. ರಾಷ್ಟ್ರೀಯ ಯೋಜನಾ ಆಯೋಗ ಬಡತನವನ್ನು ಯಾವುದರಲ್ಲಿ ಅಳತೆ ಮಾಡಿತು. ಉತ್ತರ ಕ್ಯಾಲೋರಿ ಆಧಾರಿತ ಬೇಡಿಕೆಗಳಲ್ಲಿ ಭಾರತದ ಯಾವ ರಾಜ್ಯವು ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಹೆಚ್ಚಿನ ಶೇಕಡಾವಾರು ಮಕ್ಕಳನ್ನು ಹೊಂದಿದೆ. ಉತ್ತರ ಬಿಹಾರ. ಮಪ್ಸ್ ಈ ಕೆಳಗಿನವುಗಳ ಸಂಕ್ಷಿಪ್ತ ರೂಪವಾಗಿದೆ. ಉತ್ತರ ಮಾಸಿಕ ಪ್ರತಿ ಬಂಡವಾಳ ವೆಚ್ಚ. ಮಂತ್ಲಿ ಪರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಲೈಸೆನ್ಸ್ ಪದ್ಧತಿ. ರದ್ದತಿ. ಇದು ಯಾವ ಕೈಗಾರಿಕಾ ನೀತಿಯ ಲಕ್ಷಣಗಳಾಗಿವೆ. ಉತ್ತರ 1991. ಆರ್ಬಿಐ ಎಲ್ಲಾ ವಾಣಿಜ್ಯ ಬ್ಯಾಂಕ್ಗಳಿಗೆ ನೀಡುವ ದೀರ್ಘಾವಧಿಯ ಸಾಲದ ಮೇಲೆ ವಿಧಿಸುವ ಬಡ್ಡಿಯ ದರವನ್ನು ಏನೆಂದು ಕರೆಯುವರು. ಉತ್ತರ ಬ್ಯಾಂಕ್ ದರ. ಎಲ್ಲಾ ವಾಣಿಜ್ಯ ಬ್ಯಾಂಕುಗಳು ತಮ್ಮ ಒಟ್ಟು ಠೇವಣಿಯ ಒಂದು ಭಾಗವನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ನಲ್ಲಿ ನಗದು ರೂಪದಲ್ಲಿ ಕಾಯ್ದಿರಿಸುವುದನ್ನು ಏನೆಂದು ಕರೆಯುವರು. ಉತ್ತರ ವಾಣಿಜ್ಯ ಬ್ಯಾಂಕುಗಳು ತಮ್ಮ ಒಟ್ಟು ಠೇವಣಿಯ ಒಂದು ಭಾಗವನ್ನು ತಮ್ಮ ಬಳಿಯೇ ದತ್ಯತ್ವದ ರೂಪದಲ್ಲಿ ಹೊಂದುವುದನ್ನು ಏನೆಂದು ಕರೆಯುವರು. ಉತ್ತರ ರಿಸರ್ವ್ ಬ್ಯಾಂಕು ಎಲ್ಲಾ ವಾಣಿಜ್ಯ ಬ್ಯಾಂಕ್ಗಳಿಗೆ ನೀಡುವ ಅಲ್ಪಾವಧಿಯ ಸಾಲದ ಮೇಲೆ ವಿಧಿಸುವ ಬಡ್ಡಿ ದರವನ್ನು ಏನೆಂದು ಕರೆಯುವರು. ಉತ್ತರ ರೆಪೋ ರೇಟ್. ಪ್ರಚಲಿತ ವಿದ್ಯಮಾನಗಳು. ವರುಣ ಯಾವ ದೇಶಗಳ ನೌಕಾಪಡೆಗಳ ನಡುವಿನ ದ್ವಿಪಕ್ಷೀಯ ಸಮರಾಭ್ಯಾಸವಾಗಿದೆ. ಉತ್ತರ ಭಾರತ ಮತ್ತು ಫ್ರಾನ್ಸ್. ಭಾರತ್ ಡ್ರೋನ್ ಶಕ್ತಿ 2023 ಆತಿಥೇಯ ನಗರ ಯಾವುದು. ಉತ್ತರ ಗಾಜಿಯಾಬಾದ್. ಯಾವ ಸಂಸ್ಥೆಯು ಅಸ್ಟ್ರಾ ಸ್ವದೇಶಿ ಗಾಳಿಯಿಂದ ಆಕಾಶಕ್ಕೆ ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಿತು. ಉತ್ತರ ಡ್ಯುಡ್ಯೂ. ಇತ್ತೀಚೆಗೆ ವಿಜ್ಞಾನಿಗಳು ಯಾವ ಗ್ರಹದಲ್ಲಿ ದ್ರವ ನೀರಿನ ಸಂಗ್ರಹವನ್ನು ಕಂಡುಹಿಡಿದಿದ್ದಾರೆ. ಉತ್ತರ ಮಂಗಳ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸ್ಲೋ ಲೋರಿಸ್ಟ್ ಎಂದರೇನು. ಉತ್ತರ ಪ್ರೈಮೇಟ್. ರಿಸೀವ್ಡ್ ಅಟ್ 4:33 ಸಿದ್ಧಾರ್ಥ. ಸಾಮಾನ್ಯ ಜ್ಞಾನ. ಮಗಧ ಸಾಮ್ರಾಜ್ಯ ಎಂದರೆ ಉತ್ತರ ಇಂದಿನ ಬಿಹಾರದ ಒಂದು ಭಾಗ. ಭಾರತದ ರಾಷ್ಟ್ರೀಯ ಲಾಂಛನದಲ್ಲಿರುವ ಪ್ರಾಣಿಗಳು. ಉತ್ತರ ಕುದುರೆ, ಆನೆ, ಎತ್ತು ಮತ್ತು ಸಿಂಹ. ಅಶೋಕನ 3ನೇ ಬೌದ್ಧ ಸಮ್ಮೇಳನವನ್ನು ಏರ್ಪಡಿಸಿದ್ದು ಉತ್ತರ ಪಾಟಲಿಪುತ್ರದಲ್ಲಿ. ಕರ್ನಾಟಕದಲ್ಲಿ ದೊರೆತಿರುವ ಅಶೋಕನ ಒಟ್ಟು ಶಾಸನಗಳು. ಉತ್ತರ 18. ಮೌರ್ಯರ ಆಡಳಿತ ಮೊಘಲರ ಆಡಳಿತಕ್ಕಿಂತ ಮೇಲಾಗಿತ್ತು ಎಂದಿರುವ ಇತಿಹಾಸ ತಜ್ಞ. ಉತ್ತರ ವಿನ್ಸೆಂಟ್ ಸ್ಮಿತ್. ಕುಶಾನರ ಮೊದಲ ದೊರೆ. ಉತ್ತರ ಕುಜುಲ ಕಡಫಿಸಸ್.
4ನೇ ಬೌದ್ಧ ಸಮ್ಮೇಳನ ಏರ್ಪಡಿಸಿದವನು ಉತ್ತರ ಕನಿಷ್ಕ. 4ನೇ ಬೌದ್ಧ ಸಮ್ಮೇಳನ ನಡೆದ ಸ್ಥಳ ಉತ್ತರ ಕಾಶ್ಮೀರದ ಕುಂಡಲಿವನ. 4ನೇ ಬೌದ್ಧ ಸಮ್ಮೇಳನದ ನೇತೃತ್ವ ವಹಿಸಿದ್ದವರು ಉತ್ತರ ವಸುಮಿತ್ರ. ರಿಸೀವ್ಡ್ ಅಟ್ 4:33 ಎಂ. ಸಿದ್ಧಾರ್ಥ. ಸಾಮಾನ್ಯ ಜ್ಞಾನ. ಪರಮಾಣುವಿನ ಕಲ್ಪನೆಯನ್ನು ನೀಡಿದ ಮೊದಲ ವಿಜ್ಞಾನಿ ಉತ್ತರ ರಾನಡೆ. ಆಟಂ ಬಾಂಬನ್ನು ಕಂಡುಹಿಡಿದವನು ಉತ್ತರ ಒಟ್ಟೋಹಾನ್. ಭೂಮಿಯ ಗಾತ್ರವನ್ನು ಮೊಟ್ಟಮೊದಲು ನಿರ್ಧರಿಸಿದ ವ್ಯಕ್ತಿ ಉತ್ತರ ಎರಟೋಸ್ಥನೀಸ್. ಗುರುತ್ವಾಕರ್ಷಣೆಯನ್ನು ಪ್ರತಿಪಾದಿಸಿದ ವಿಜ್ಞಾನಿ ನ್ಯೂಟನ್. ಭೂಮಿ ಗೋಳಾಕಾರವಾಗಿದ್ದು ತನ್ನ ಅಕ್ಷದ ಮೇಲೆ ಸುತ್ತುತ್ತದೆ ಎಂದು ಮೊದಲಿಗೆ ತಿಳಿಸಿದವರು ಉತ್ತರ ಆರ್ಯಭಟ. ಗೋಬರ್ ಗ್ಯಾಸ್ನಲ್ಲಿ ಅಧಿಕವಿರುವ ಘಟಕ ಉತ್ತರ ಮಿಥೇನ್. ಭಾರತದಲ್ಲಿ ಮೊದಲ ಆಧುನಿಕ ಖಗೋಳ ಪರಿವೀಕ್ಷಣಾಲಯ ಸ್ಥಾಪನೆಯಾದದ್ದು ಮದ್ರಾಸ್ನಲ್ಲಿ. ಹುಣಸೆ ಹಣ್ಣಿನಲ್ಲಿರುವ ಆಮ್ಲ ಉತ್ತರ ಟಾಟಾರಿಕ್ ಆಮ್ಲ. ಜಲಜನಕ ಬಾಂಬಿನ ಜನಕ ಉತ್ತರ ಎಡ್ವರ್ಡ್ ಟೆಲ್ಲರ್. ಪ್ರಚಲಿತ ವಿದ್ಯಮಾನಗಳು. ಕೇಂದ್ರ ಜಲ ಆಯೋಗ ಅಭಿವೃದ್ಧಿಪಡಿಸಿದ ಫಡ್ವಾಚ್ ಇಂಡಿಯಾ 2.0 ಆಪ್ ಅನ್ನು ಯಾವ ಸಚಿವಾಲಯ ಬಿಡುಗಡೆ ಮಾಡಿದೆ? ಉತ್ತರ ಜಲಶಕ್ತಿ ಸಚಿವಾಲಯ. ಜಾರಿ ನಿರ್ದೇಶನಾಲಯವು ಸಚಿವಾಲಯದ ಅಡಿಯಲ್ಲಿ ಕಂದಾಯ ಇಲಾಖೆಯಿಂದ ನಿರ್ವಹಿಸಲ್ಪಡುತ್ತದೆ. ಉತ್ತರ ಹಣಕಾಸು ಸಚಿವಾಲಯ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಜಿಯೋಪಾರ್ಸಿ ಯೋಜನೆಯ ಪ್ರಾಥಮಿಕ ಉದ್ದೇಶವೇನು? ಉತ್ತರ ಪಾರ್ಸಿ ಜನಸಂಖ್ಯೆಯ ಕ್ಷೀಣಿಸುತ್ತಿರುವ ನಿವೃತ್ತಿಯನ್ನು ಹಿಮ್ಮೆಟ್ಟಿಸಲು ಯಾವ ಸಚಿವಾಲಯವು ಮಾನವ ಅಂಗಗಳ ತಡೆ ರಹಿತ ಸಾಗಾಣೆಗಾಗಿ ಮೊದಲ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಗಳನ್ನು ತನ್ನ ಪರಿಚಯಿಸಿದೆ? ಉತ್ತರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ. ರಿಸೀವ್ಡ್ ಅಟ್ 4:33 ಎಂ. ಸಿದ್ಧಾರ್ಥ. ಕೊಡಗು ಜಿಲ್ಲೆಯಲ್ಲಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಇದೆ. ರಾಜೀವ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಎಂದು ಕೂಡ ಕರೆಯುತ್ತಾರೆ. ಕೊಡಗು ಕರ್ನಾಟಕದಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಹೊಂದಿದ ಜಿಲ್ಲೆಯಾಗಿದೆ. ಕೊಡಗು ಕರ್ನಾಟಕದಲ್ಲಿ ಅತಿ ಕಡಿಮೆ ಜನಸಾಂದ್ರತೆ ಹೊಂದಿದ ಜಿಲ್ಲೆಯಾಗಿದೆ. ಕೊಡಗು ಜಿಲ್ಲೆಯನ್ನು ಕರ್ನಾಟಕದ ಕಾಶ್ಮೀರ ಎಂದು ಕರೆಯಲಾಗುತ್ತದೆ. ಕೊಡಗು ಜಿಲ್ಲೆಯನ್ನು ಕಿತ್ತಾಳೆ ನಾಡು ಎಂದು ಕರೆಯುತ್ತಾರೆ. ಕೊಡಗು ಜಿಲ್ಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇಲ್ಲ. ಕೊಡಗು ಜಿಲ್ಲೆಯಲ್ಲಿ ಹಾರಂಗಿ ಜಲಾಶಯ ಇದೆ. ಕೊಡಗು ಜಿಲ್ಲೆಯಲ್ಲಿ ಅಬ್ಬೆ ಜಲಪಾತ ಇದೆ. ಕೊಡಗು ಜಿಲ್ಲೆಯು ಅತಿ ಹೆಚ್ಚು ಸೈನಿಕರನ್ನು ಹೊಂದಿದ ಜಿಲ್ಲೆಯಾಗಿದೆ. ಕೊಡಗು ಜಿಲ್ಲೆಯು ಅತಿ ಹೆಚ್ಚು ಹಾಕಿ ಆಟಗಾರರನ್ನು ಹೊಂದಿದೆ. ಭಾರತದ ಪ್ರಥಮ ಸೇನಾ ದಂಡನಾಯಕ ಜನರಲ್ ಕೆ.ಎಂ. ಕಾರ್ಯಪ್ಪ ಕೊಡಗು ಜಿಲ್ಲೆಯವರು. ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಕಾವೇರಿ ನದಿ ಉಗಮಿಸಿತು. ಕೊಡಗು 1956ಕ್ಕಿಂತ ಪ್ರತ್ಯೇಕ ರಾಜ್ಯವಾಗಿತ್ತು. 1952-56ರವರೆಗೆ ಕೊಡಗು ರಾಜ್ಯದ ಮುಖ್ಯಮಂತ್ರಿ ಸಿ.ಎಂ. ಪೂಣಚ್ಚ. ಕೊಡಗು ಜಿಲ್ಲೆಯನ್ನು ಭಾರತದ ಸ್ಕಾಟ್ಲ್ಯಾಂಡ್ ಎಂದು ಕರೆಯುತ್ತಾರೆ. ಕೊಡಗು ಜಿಲ್ಲೆಯಲ್ಲಿ ಕೊಡಗು ಭಾಷೆ ಮಾತನಾಡುವರು. ರಿಸೀವ್ಡ್ ಅಟ್ 4:34 ಎಂ. ಸಿದ್ಧಾರ್ಥ. ಸಾಮಾನ್ಯ ಜ್ಞಾನ. ಭಾರತವು ನಾಣ್ಯಗಳ ದಶಮಾಂಶ ವ್ಯವಸ್ಥೆಗೆ ಕೆಳಗಿನ ಯಾವ ವರ್ಷದಲ್ಲಿ ಬದಲಾಯಿತು? ಉತ್ತರ ಏಪ್ರಿಲ್ 1957. ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗೆ ಯಾವ ಮಹಾನ್ ವ್ಯಕ್ತಿಯ ಹೆಸರಿಡಲಾಗಿದೆ? ಉತ್ತರ ಇಂದಿರಾ ಗಾಂಧಿ. ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಿಸಿದ ನಿಯಮಗಳನ್ನು ನಿರ್ಧರಿಸುವ ಸಂಸ್ಥೆ ಯಾರು? ಉತ್ತರ ವಿಶ್ವ ಬ್ಯಾಂಕ್. ರಾಜ್ಯಪಾಲರು ಹುದ್ದೆಯಲ್ಲಿದ್ದಾಗಲೇ ಮರಣ ಹೊಂದಿದರೆ ಅವರ ಸ್ಥಾನವನ್ನು ತಕ್ಷಣವೇ ಯಾರು ನಿರ್ವಹಿಸುತ್ತಾರೆ? ಉತ್ತರ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು. ಕೆಳಗಿನವರಲ್ಲಿ ಯಾರು ರಾಜ್ಯದಲ್ಲಿ ವಿಧಾನ ಪರಿಷತ್ ಇರಬೇಕೆ ಅಥವಾ ಬೇಡವೇ ಎಂದು ನಿರ್ಧರಿಸುತ್ತಾರೆ? ಉತ್ತರ ವಿಧಾನಸಭೆ. ಅನುಚ್ಛೇದ 213ರ ಪ್ರಕಾರ ರಾಜ್ಯಪಾಲರಿಗೆ ನೀಡಲಾಗಿರುವ ಅಧಿಕಾರವೆಂದರೆ ಉತ್ತರ ಶಾಸಕಾಂಗ ಅಧಿವೇಶನದಲ್ಲಿ ಇಲ್ಲದಾಗ ಸುಗ್ರೀವಾಜ್ಞೆಗಳನ್ನು ಹೊರಡಿಸುವುದು. ಸಹಕಾರ ಸಂಘಗಳಿಗೆ ಸಾಂವಿಧಾನಿಕ ಸ್ಥಾನಮಾನ ಮತ್ತು ರಕ್ಷಣೆಯನ್ನು ಕೆಳಗಿನ ಯಾವ ಸಂವಿಧಾನದ ವಿಭಾಗಗಳಲ್ಲಿ ನೀಡಲಾಗಿದೆ? ಉತ್ತರ ಮೂಲಭೂತ ಹಕ್ಕುಗಳು, ರಾಜ್ಯ ನಿರ್ದೇಶಕ ತತ್ವಗಳು. ರಾಜ್ಯಪಾಲರು ನೀಡುವ ಅಧ್ಯಾದೇಶಗಳು, ಸುಗ್ರೀವಾಜ್ಞೆಗಳು ಇವರ ಅನುಮೋದನೆಗೆ ಒಳಪಡಬೇಕು. ಉತ್ತರ ರಾಜ್ಯ ವಿಧಾನಸಭೆ. ರಿಸೀವ್ಡ್ ಅಟ್ 4:34 ಎಂ. ಸಿದ್ಧಾರ್ಥ. ಪ್ರಚಲಿತ ವಿದ್ಯಮಾನಗಳು. ಇತ್ತೀಚೆಗೆ ಪಾಲ್ ಕಗಾಮೆ ಅವರು ಯಾವ ದೇಶದ ಅಧ್ಯಕ್ಷರಾಗಿ 4ನೇ ಬಾರಿಗೆ ಆಯ್ಕೆಯಾಗಿದ್ದಾರೆ? ಉತ್ತರ ರುವಾಂಡಾ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಡೇವಿಸ್ ಸ್ಟ್ರೈಟ್ ಯಾವ 2 ಪ್ರದೇಶಗಳ ನಡುವೆ ಇದೆ? ಉತ್ತರ ಗ್ರೀನ್ಲ್ಯಾಂಡ್ ಮತ್ತು ಕೆನಡಾ. ಯಾವ ರಾಜ್ಯವು ಮುಖ್ಯಮಂತ್ರಿ ಗ್ರಾಮೀಣ ಆವಾಸ್ ನ್ಯಾಯ ಯೋಜನೆಗೆ ಸಂಬಂಧಿಸಿದೆ? ಉತ್ತರ ಛತ್ತೀಸ್ಗಢ. ಅಂತಾರಾಷ್ಟ್ರೀಯ ಟೆನಿಸ್ ಹಾಲ್ ಆಫ್ ಫೇಮ್ಗೆ ನಾಮನಿರ್ದೇಶನಗೊಂಡ ಮೊದಲ ಏಷ್ಯಾದ ವ್ಯಕ್ತಿ ಯಾರು? ಲಿಯಾಂಡರ್ ಪೇಸ್. ದಾದಾ ಸಾಹೇಬ್ ಫಾಲ್ಕೆ ಜೀವಮಾನ ಸಾಧನೆ ಪ್ರಶಸ್ತಿ ಇತ್ತೀಚೆಗೆ ಯಾವ ನಟನಿಗೆ ನೀಡಲಾಯಿತು?
ಉತ್ತರ ವಹೀದಾ ರೆಹಮಾನ್ ರಿಸೀವ್ಡ್ ಅಟ್ 4:34 ಎಂ ಸಿದ್ಧಾರ್ಥಕ್ 3. ನಾಗ್ಪುರ್ ಕಿತ್ತಳೆ ನಗರ 4. ಪುಣೆ ದಕ್ಷಿಣದ ರಾಣಿ ಡೆಕ್ಕನ್ ಕ್ವೀನ್ 5. ನಾಸಿಕ್ ಭಾರತದ ಮಧ್ಯದ ವೈನ್ ರಾಜಧಾನಿ ದ್ರಾಕ್ಷಿ ಹಣ್ಣುಗಳ ನಗರ ಭಾರತದ ಕ್ಯಾಲಿಫೋರ್ನಿಯಾ. ಉತ್ತರಾಖಂಡ 1. ಋಷಿಕೇಶ ಋಷಿಗಳ ನಗರ ಯೋಗನಗರ. ದೆಹಲಿ 1. ದೆಹಲಿ ಚಳುವಳಿಗಳ ನಗರ. ಪಯಣ 1. ಪಟಿಯಾಲ ರಾಯಲ್ ಸಿಟಿ ಆಫ್ ಇಂಡಿಯಾ 2. ಅಮೃತಸರ್ ಸ್ವರ್ಣಮಂದಿರದ ನಗರ. ಹರಿಯಾಣ 1. ಪಾಣಿಪತ್ತ ನೇಕಾರರ ನಗರ ಕೈಮಗ ಕರ್ನಾಟಕ ನಮ್ಮ ರಾಜ್ಯ. 1. ಕರ್ನಾಟಕ ಎಂಬ ಹೆಸರಿನ ಪದದ ಬಳಕೆ ಪ್ರಪ್ರಥಮವಾಗಿ ಮಹಾಭಾರತದಲ್ಲಿ ಕಂಡುಬಂದಿದೆ. 2. ಪ್ರಾಚೀನ ಕಾಲದಲ್ಲಿ ಕರ್ನಾಟಕವನ್ನು ಕರುನಾಡು ಕಪ್ಪು ಮಣ್ಣಿನ ನಾಡು ಎಂದು ಕರೆಯುತ್ತಿದ್ದರು. 3. ತಮಿಳು ಭಾಷೆಯ ಶಿಲಪ್ಪದಿಕಾರಂ ಕೃತಿಯಲ್ಲಿ ಕರುನಾಟ್ ಎಂಬ ಶಬ್ದದಿಂದ ಕರೆಯಲಾಗಿದೆ. 4. ಕರುನಾಟ್ ಎಂಬ ಔಚಿತ್ಯವಾದ ಪದವನ್ನು ತಮಿಳರು ನೀಡಿರುತ್ತಾರೆ. 5. ಬಾದಾಮಿಯ ಚಾಲುಕ್ಯರ ಸೈನ್ಯಕ್ಕೆ ಹಿಂದೆ ಹೇಳಿರುವಂತೆ ಕರ್ನಾಣಬಲ ಎಂಬ ಹೆಸರಿತ್ತು. 6. ಇಂಡೋನೇಷಿಯಾದ ಜಾವಾ ದ್ವೀಪದಲ್ಲಿನ 12ನೇ ಶತಮಾನದ ಒಂದು ಶಾಸನದಲ್ಲಿ ಕರ್ನಾಟಕವನ್ನು ಉಲ್ಲೇಖಿಸಲಾಗಿದೆ. 7. ರಾಷ್ಟ್ರಕೂಟರ ಅಮೋಘ ವರ್ಷ ನೃಪತುಂಗನ ಕವಿ ಶ್ರೀ ವಿಜಯನ ಕವಿರಾಜ ಮಾರ್ಗದಲ್ಲಿ ಕರ್ನಾಟಕವು ಕಾವೇರಿ ನದಿಯಿಂದ ಗೋದಾವರಿ ನದಿಯವರೆಗೂ ವಿಸ್ತರಿಸಿತು ಎಂದು ಬರೆಯಲಾಗಿದೆ. 8. ಭಾರತ ಸ್ವಾತಂತ್ರ್ಯ ಪಡೆದ ಸಂಸ್ಥಾನಗಳಲ್ಲಿ ಮೈಸೂರು 2ನೇ ದೊಡ್ಡದಾದ ಸಾಮ್ರಾಜ್ಯವಾಗಿತ್ತು. 9. 1953ರಲ್ಲಿ ಮೈಸೂರು ಅರಸರ ಒಡೆತನದಲ್ಲಿದ್ದ 9 ಜಿಲ್ಲೆಗಳನ್ನು ಒಳಗೊಂಡ ಮೈಸೂರ ರಾಜ್ಯ ಉದಯವಾಯಿತು. 10. ನವೆಂಬರ್ 1956ರಲ್ಲಿ ಭಾಷಾವಾರು ಪ್ರಾಂತ್ಯಗಳು ಕರ್ನಾಟಕದಲ್ಲಿ ವಿಲೀನಗೊಂಡು ವಿಶಾಲ ಮೈಸೂರು ರಾಜ್ಯ ಉದಯವಾಯಿತು. 11. ಪ್ರತಿ ವರ್ಷ ನವೆಂಬರ್ 01 ರಂದು ಕರ್ನಾಟಕ ರಾಜ್ಯೋತ್ಸವ ಆಚರಿಸಲಾಗುವುದು. 12. 1973 ನವೆಂಬರ್ 1 ರಂದು ಕರ್ನಾಟಕ ಎಂದು ನಾಮಕರಣ ಮಾಡಲಾಯಿತು. ಆಗ ಮುಖ್ಯಮಂತ್ರಿಯಾಗಿದ್ದವರು ದೇವರಾಜ್ ಅರಸ್. 13. ಕರ್ನಾಟಕ ಎಂಬ ಪದವನ್ನು ನೀಡಿದವರು ಆಲೂರು ವೆಂಕಟರಾಯರು. ಕರ್ನಾಟಕದ ಪ್ರಥಮಗಳು. 1. ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ. 2. ಮೊದಲ ವರ್ಣಚಲನಚಿತ್ರ ಸತಿಸುಲೋಚನಾ. 3. ಕನ್ನಡ ಭಾಷೆಯ ಮೊದಲ ಪದ ಇಸಿಲ. 4. ಮೊದಲ ಜ್ಞಾನಪೀಠ ವಿಜೇತ ಕುವೆಂಪು. 5. ಕನ್ನಡ ಭಾಷೆಯ ಮೊದಲ ಶಾಸನ ಹಲ್ಮಿಡಿ ಶಾಸನ. 6. ಕನ್ನಡದ ಮೊದಲ ನಾಟಕ ಮಿತ್ರವಿಂದ ಗೋವಿಂದ 7. ಕನ್ನಡದ ಮೊದಲ ವಂಶ ಕದಂಬ 8. ಉತ್ತರ ಭಾರತಕ್ಕೆ ದಂಡಯಾತ್ರೆ ಕೈಗೊಂಡ ಮೊದಲ ಅರಸ 1ನೇ ಧ್ರುವ 9. ಕನ್ನಡದ ಮೊದಲ ಕಾದಂಬರಿ ಇಂದಿರಾಬಾಯಿ. 10. ಜೈವಿಕ ತಂತ್ರಜ್ಞಾನ ನೀತಿಯನ್ನು ರೂಪಿಸಿದ ಮೊದಲ ರಾಜ್ಯ. ಕರ್ನಾಟಕದ ಭೌಗೋಳಿಕ ಸ್ಥಾನ. 1. ಕರ್ನಾಟಕವು ಭಾರತದ ದಕ್ಷಿಣ ದಿಕ್ಕಿಗಿದೆ. 2. ಕರ್ನಾಟಕ ಭಾರತದ ಪರ್ಯಾಯ ದ್ವೀಪದ ಪಶ್ಚಿಮ ಮಧ್ಯಭಾಗದಲ್ಲಿದೆ. 3. ಅಕ್ಷಾಂಶ 11 31 ರಿಂದ 18 45 ಉತ್ತರ ಅಕ್ಷಾಂಶದಲ್ಲಿದೆ. 4. ರೇಖಾಂಶ 74 12 ರಿಂದ 78 40 ಪೂರ್ವ ರೇಖಾಂಶದಲ್ಲಿದೆ. 5. ಉತ್ತರದ ತುದಿ ಬೀದರ ಜಿಲ್ಲೆಯ ಅರಾದ ತಾಲೂಕ. 6. ದಕ್ಷಿಣದ ತುದಿ ಚಾಮರಾಜನಗರ ಜಿಲ್ಲೆ. 7. ಪಶ್ಚಿಮದ ತುದಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ. 8. ಪೂರ್ವದ ತುದಿ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕ. 9. ದಕ್ಷಿಣೋತ್ತರವಾಗಿ ಕರ್ನಾಟಕದ ಉದ್ದ 750 10. ಪೂರ್ವ ಪಶ್ಚಿಮವಾಗಿ ಕರ್ನಾಟಕದ ಉದ್ದ 411. ಕರ್ನಾಟಕದೊಂದಿಗೆ ಭೂಗಡಿ ಹೊಂದಿರುವ ರಾಜ್ಯಗಳು ಮಹಾರಾಷ್ಟ್ರ ಗೋವಾ ಕೇರಳ ತಮಿಳುನಾಡು ಆಂಧ್ರಪ್ರದೇಶ 12. ಕರ್ನಾಟಕವು ಗೋಡಂಬಿಯ ಆಕಾರವನ್ನು ಹೋಲುತ್ತದೆ. ಕರ್ನಾಟಕದ ವಿಸ್ತೀರ್ಣ. 1. ಒಟ್ಟು ವಿಸ್ತೀರ್ಣ 19171 ಚಿಕಿಮಿಗಳು. 2. ದೇಶದ ಒಟ್ಟು ವಿಸ್ತೀರ್ಣದಲ್ಲಿ ಕರ್ನಾಟಕದ ವಿಸ್ತೀರ್ಣ 5.83. ವಿಸ್ತೀರ್ಣದಲ್ಲಿ 7ನೇ ದೊಡ್ಡ ರಾಜ್ಯ. 4. ಜನಸಂಖ್ಯೆ 611307004 2011 ಜನಗಣತಿಯಂತೆ 5. ಜನಸಂಖ್ಯೆಯಲ್ಲಿ ಭಾರತದ 10ನೇ ಸ್ಥಾನ ಹೊಂದಿದೆ. 6. ಕಂದಾಯ ವಿಭಾಗಗಳು 047. ಮಹಾನಗರಗಳು 10 ಜಿಲ್ಲೆಗಳು 39. ತಾಲೂಕುಗಳು 177 10. ಹೋಬಳಿಗಳು 347 11. ಮುನಿಸಿಪಲ್ ಕಾರ್ಪೊರೇಷನ್ಗಳು 219 12.
ಮಹಾನಗರಗಳು ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ, ಮೈಸೂರು, ಕಲಬುರಗಿ, ಬೆಳಗಾವಿ, ಮಂಗಳೂರು, ಬಿಜಾಪುರ, ದಾವಣಗೆರೆ, ಬಳ್ಳಾರಿ ಮತ್ತು ತುಮಕೂರು. 13. ವಿಸ್ತೀರ್ಣದಲ್ಲಿ ದೊಡ್ಡ ಜಿಲ್ಲೆ ಬೆಳಗಾವಿ 14. ವಿಸ್ತೀರ್ಣದಲ್ಲಿ ಚಿಕ್ಕದಾದ ಜಿಲ್ಲೆ ಬೆಂಗಳೂರು ನಗರ 15. 4 ಕಂದಾಯ ವಿಭಾಗಗಳು ಬೆಂಗಳೂರು, ಮೈಸೂರು, ಬೆಳಗಾವಿ, ಕಲಬುರಗಿ. ಕರ್ನಾಟಕದ ಒಂದು ಪಕ್ಷಿ ನೋಟ. 1. ರಾಜ್ಯ ಪಕ್ಷಿ ನೀಲಕಂಠ ಇಂಡಿಯನ್ ರೋಲರ್. 2. ರಾಜ್ಯ ಪ್ರಾಣಿ ಆನೆ. 3. ರಾಜ್ಯ ವೃಕ್ಷ ಶ್ರೀಗಂಧ. 4. ರಾಜ್ಯ ಪುಷ್ಪ ಕಮಲ. 5. ನಾಡಗೀತೆ ಜಯಭಾರತ ಜನನಿಯ ತನುಜಾತೆ ಕುವೆಂಪು ರಚಿತ. 6. ಕರ್ನಾಟಕ ಸರ್ಕಾರದ ಚಿಹ್ನೆ ಗಂಡಬೇರುಂಡ. 7. ಗಂಡಬೇರುಂಡ 2 ತಲೆಗಳನ್ನು ಹೊಂದಿರುವ ಕಾಲ್ಪನಿಕ ಪಕ್ಷಿಯಾಗಿದೆ. 8. ಭಾರತದಲ್ಲಿ ಅತಿ ಹೆಚ್ಚು ಶ್ರೀಗಂಧದ ಮರಗಳನ್ನು ಬೆಳೆಯುವ ರಾಜ್ಯ ಕರ್ನಾಟಕ. 9. ಕರ್ನಾಟಕದ ಮೊದಲ ನಾಡಗೀತೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಹುಯಿಲಗೋಳ್ ನಾರಾಯಣರಾವ. 10. ಕರ್ನಾಟಕ ಚಲನಚಿತ್ರ ಮಂಡಳಿಯ ಹೆಸರು ಸ್ಯಾಂಡಲ್ವುಡ್. 11. ಕರ್ನಾಟಕ ದ್ವಿಸದನ ವ್ಯವಸ್ಥೆ ಹೊಂದಿದೆ. 12. ವಿಧಾನಸಭೆಯ ಸದಸ್ಯರ ಸಂಖ್ಯೆ 225. 13. ವಿಧಾನ ಪರಿಷತ್ ಸದಸ್ಯರ ಸಂಖ್ಯೆ 75. 14. ಕರ್ನಾಟಕದಿಂದ ಲೋಕಸಭೆಗೆ ಆಯ್ಕೆಯಾಗುವ ಸಂಸದರ ಸಂಖ್ಯೆ 28. 15. ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗುವ ಸಂಸದರ ಸಂಖ್ಯೆ 12. 16. ಭಾರತದಲ್ಲಿಯೇ ಪ್ರಥಮ ಬಾರಿಗೆ ಹಿಂದುಳಿದ ವರ್ಗಗಳ ಆಯೋಗವೊಂದನ್ನು ನೇಮಿಸಿದ್ದು ಮೈಸೂರು ರಾಜ್ಯ 1918ರಲ್ಲಿ ಮಿಲ್ಲರ ಆಯೋಗ. 17. ಮೊದಲ ರಾಜ್ಯಪಾಲ ಜಯಚಾಮರಾಜೇಂದ್ರ ಒಡೆಯರ್. 18. ಮೊದಲ ಮುಖ್ಯಮಂತ್ರಿ ಕೆ. ಚೆಂಗಲರಾಯ ರೆಡ್ಡಿ. 19. ಏಕೀಕೃತ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಎಸ್. ನಿಜಲಿಂಗಪ್ಪ.